ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಚಿನ್ನಾಭರಣಗಳ ಬೃಹತ್ ಮಳಿಗೆ, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಶಾರದಾ ಜ್ಯುವೆಲರ್ಸ್, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಬೃಹತ್ ಮಳಿಗೆ, ಅರಸ್ ರೋಡ್, ಮೈಸೂರು. ಎ ಟು ಝೆಡ್ ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. SLV ಪ್ರೊಮ್ಯಾಕ್ಸ್, ಕಾರ್ನ್ ಮಿಕ್ಸ್ ಅಂಡ್ ಕಾರ್ನ್ ಪ್ರಾಡಕ್ಟ್ಸ್, ಕುಶಾಲನಗರ್. ಪ್ರಶಾಂತ್ ಫರ್ನಿಚರ್ಸ್, ನಿಮ್ಮ ಅಂದದ ಮನೆಗೆ ಚಂದದ ಪೀಠೋಪಕರಣಗಳ ಮಳಿಗೆ, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಫ್ಯಾಬಿನ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೆಕಾಚಿ ರೆಸ್ಟೋ ಕೆಫೆ, ಆಲ್ವೇಸ್ ಸೆಲ್ ಟವರ್, ಕೊಯ್ನೂರು ರಸ್ತೆ, ಮಡಿಕೇರಿ. ಕುಶಾಲನಗರದಲ್ಲಿ ಉಸ್ತುವಾರಿ ಸಚಿವ ನರೇಂದ್ರ ಸ್ವಾಮಿಗೆ ಅದ್ದೂರಿ ಸ್ವಾಗತ. ಹಾರಂಗಿ ಜಲಾಶಯ ವೀಕ್ಷಣೆ, ರೈತರಿಗೆ ನೀರು ಬಿಡುವ ಭರವಸೆ. ಕೊಡಗು ಜಿಲ್ಲೆಯ ಪರಿಶೀಲನಾ ಉಸ್ತುವಾರಿ ಸಚಿವರಾಗಿ ನೇಮಕಗೊಂಡಿರುವ PM ನರೇಂದ್ರ ಸ್ವಾಮಿ ಅವರಿಗೆ ಮಂಗಳವಾರ ಕುಶಾಲನಗರ ಹೆಬ್ಬಾಗಿಲು ಕೊಪ್ಪದಲ್ಲಿ ಅದ್ದೂರಿ ಸ್ವಾಗತ ಕೋರಲಾಯಿತು. ಮಡಿಕೇರಿ ಕ್ಷೇತ್ರದ ಶಾಸಕ ಡಾ ಮಂತರ್ ಗೌಡ ನೇತೃತ್ವದಲ್ಲಿ ಕಾರ್ಯಕರ್ತರು ಸಚಿವರನ್ನು ಬರಮಾಡಿಕೊಂಡರು. ಸರ್ ಈ ಕಡೆ ಬನ್ನಿ. ಬಳಿಕ ಸಚಿವರು ಕಾವೇರಿ ಮಾತೆಗೆ ಪೂಜೆ ಸಲ್ಲಿಸಿ ಹಾರಂಗಿ ಜಲಾಶಯಕ್ಕೆ ಭೇಟಿ ನೀಡಿ ನೀರಿನ ಮಟ್ಟ ಹಾಗೂ ಒಳಹರಿವನ್ನು ವೀಕ್ಷಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವ ನರೇಂದ್ರ ಸ್ವಾಮಿ, ಮುಖ್ಯಮಂತ್ರಿಗಳ ಆದೇಶದಂತೆ ಕೊಡಗಿಗೆ ಆಗಮಿಸಿದ್ದೇನೆ. ಜಿಲ್ಲೆಗೆ ಅಗತ್ಯ ಮೂಲಭೂತ ಸೌಕರ್ಯ ಒದಗಿಸುವ ನಿಟ್ಟಿನಲ್ಲಿ ಅಧಿಕಾರಿಗಳಿಂದ ಸಂಪೂರ್ಣ ಮಾಹಿತಿಯನ್ನು ಪಡೆಯಲಾಗುವುದು. ರೈತರ ಪರಿಸ್ಥಿತಿಯನ್ನು ಅವಲೋಕನ ಮಾಡಿದ ನಂತರ ಕೆರೆ ಕಟ್ಟೆಗಳಿಗೆ ನೀರು ಬಿಡುವ ಕುರಿತು ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿದ ಅವರು, ಪಕ್ಷದಲ್ಲಿ ಸಣ್ಣ ಪುಟ್ಟ ಅಸಮಾಧಾನವಿದೆ, ಎಲ್ಲವನ್ನೂ ಮುಖ್ಯಮಂತ್ರಿ ಬಗೆಹರಿಸುತ್ತಾರೆ. ನಮ್ಮೆಲ್ಲರ ಗುರಿ ಒಂದೇ, ರಾಹುಲ್ ಗಾಂಧಿ ಅವರನ್ನು ಪ್ರಧಾನಮಂತ್ರಿ ಮಾಡುವುದು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಕೊಡಗು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಧರ್ಮಜ ಉತ್ತಪ್ಪ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ VP ಶಶಿಧರ್, ಪುರಸಭೆ ಮಾಜಿ ಸದಸ್ಯ VN ಆನಂದ್ ಕುಮಾರ್, ಅಶ್ರಫ್, ಮಹದೇವ್, ಆದಂ ಸೇರಿದಂತೆ ಹಲವು ಕಾಂಗ್ರೆಸ್ ಮುಖಂಡರು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಆತಂಕ ಅದು ಒಂದು ವಾರದಲ್ಲಿ ಸುಮಾರು ನಿವಾರಣೆ ಆಗಿದೆ. ಇನ್ನೂ ಆಗಬೇಕಾದ್ರು, ಯಾಕೆಂದರೆ ನಮಗೇನು 104 ಅಡಿ ಅಂದರೆ ಇನ್ನೂ 20 ಅಡಿ ಆಗುತ್ತೆ. ಈಗಲೇ ನಿಜವಾಗ್ಲೂ ಒರಿಜಿನಲ್ ಕೆಪಾಸಿಟಿ. ಹೀಗಾಗಿ ಆ ದೇವ್ರನ್ನ ಪ್ರಾರ್ಥನೆ ಮಾಡೋಣ, ಪ್ರಕೃತಿ ಮಾತೆ ಮೋದಿ, ಕಾವೇರಿ ತಾಯಿ ಜನರನ್ನು ಕಾಪಾಡೋ ತಾಯಿ, ಸರ್ಕಾರ ಜನರಿಗೋಸ್ಕರ ತಾಯಿ ಜನರ ಮೇಲೆ ಮುಗಿಸ್ಕೊಬೇಡ ಅನ್ನೋ ನಮ್ಮ ಈಗಾಗಲೇ ಕೇಳಿ ಬರ್ತಾ ಇದೆ. ಈಗ ಅವೆಲ್ಲ ಪ್ರಸ್ತುತ ಬಂದಿರತಕ್ಕಂಥ ಕೆಲಸಕ್ಕೆ ನಾನು ಅದೆಲ್ಲ ಬಂದ ಮೇಲೆ ನಿಮಗೆ ಗೊತ್ತಾಗುತ್ತೆ. ಮಾಧ್ಯಮಕ್ಕೆ ಗೊತ್ತಿದೆ ಈಗ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ವ್ಯಾಖ್ಯಾನ ಇದೆ. ವಿಸ್ತೃತವಾದಂಥ ವಿಚಾರದಲ್ಲಿ ಇವತ್ತು ಕೆಳಭಾಗದ ಸರ್ವ ಜನರಿಗೂ ಕೂಡ ಮತ್ತು ಅಂತಾರಾಜ್ಯದಲ್ಲೂ ಇರ್ತಕ್ಕಂಥ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ತಕ್ಕಂಥ ಜಾಗದಲ್ಲಿ ಹಾರಂಗಿನೂ ಕೂಡ ಒಂದೇ. ಬರೀ ಹಾರಂಗಿ ಪ್ರದೇಶಕ್ಕೆ, ಹಾರಂಗಿ ಕ್ಯಾಚ್ಮೆಂಟ್ ಏರಿಯಾಗೆ ಮಾತ್ರ ಸೀಮಿತವಾದ ವಿಚಾರ ಆಗಿರೋದು. ಹಾಗಾಗಿ ಇಲ್ಲಿಯ ಸ್ಥಳೀಯ ವಿಚಾರಕ್ಕೆ ಉತ್ತರ ಕೊಡಬೇಕಾದ್ರೆ ಬೇರೆ ಕೊಡಬೇಕಾಗತ್ತೆ. ಪೂರ್ಣ ಪ್ರಮಾಣದಲ್ಲಿ ಕಾವೇರಿ ಬೇಸಿನ್ ಅಂತ ನಾವೇನು ಹೇಳ್ತೀವಿ ಅದರ ವಿಚಾರ ಮಾತಾಡೋದು ಬೇರೆ ರೀತಿ ಮಾತಾಡೋದು. ಹಾಗಾಗಿ ಇದನ್ನು ಒಂದೇ ಪ್ರಶ್ನೆಗೆ ನಾವು ಉತ್ತರ ಕೊಟ್ಟು ಅದನ್ನು ಒಂದು ಗೊಂದಲ ಮಾಡೋದು ಥರ ಅನ್ನೋದು. ಸರ್, ಈಗ ಹೊರಟ್ಟಿಯವರು ಕಾಂಗ್ರೆಸ್ನ ಬಲ ಪರಿಷತ್ತಿನಲ್ಲಿ ಜಾಸ್ತಿ ಆಗಿದೆ ಅನ್ನೋ ಕಾರಣಕ್ಕಾಗಿ ನಾನು ಇವಾಗಲೇ ಸಭಾಪತಿ ಮತ್ತು ಉಪಸಭಾಪತಿಯನ್ನು ಅವಿಶ್ವಾಸವನ್ನು ಮನ್ನಣೆ ಮಾಡಿ ನೋಡೋಣ ಅಂತ ಸವಾಲಾಗಿದೆ. ಈಗ ಮೇಲ್ಮನೆ ವಿಚಾರದಲ್ಲಿ ಪಕ್ಷ ನಾನು ಸೂಚ್ಯವಾಗಿ ಇಷ್ಟು ಮಾತ್ರ ಹೇಳ್ತೀನಿ. ನಾವು ಆಡಳಿತಕ್ಕೆ ಬರೋದೇ ಜನಾಭಿಪ್ರಾಯ, ಸದಸ್ಯರ ಸಂಖ್ಯಾಬಲ. ಹಾಗಾಗಿ ಮೇಲ್ಮನೆಯಲ್ಲೂ ಸಂಖ್ಯಾಬಲ ಹೆಚ್ಚಿದೆ ಅಂತಂದರೆ ನೀವೇ ಹೇಳ್ತಾ ಇರೋದ್ರಲ್ಲಿ ಉತ್ತರ ಇದೆಯಲ್ಲ. ಇನ್ನು ಅಲ್ಲಲ್ಲ
ಸಹಜವಾಗಿ ಅವ್ರು ಮಾತ್ರ ಹಿರಿಯರು ಇದ್ದಾರೆ, ಇವತ್ತಿನ ಸಭಾಪತಿಗಳು ಯೋಗಿ. ಹಾಗಾಗಿ ಈ ವಿಚಾರ ಹೊರಗಡೆ ಚರ್ಚೆ ಮಾಡೋ ವಿಚಾರನ ಅದನ್ನು ಅಲ್ಲಿ ಮೇಲ್ಮನೆಯಲ್ಲಿ ತೀರ್ಮಾನ ಸರ್ ಸ್ಪೀಕರ್ ಕೊಡಗು ಜಿಲ್ಲೆಯಲ್ಲಿ ಕಳೆದ ಬಾರಿಗೆ ಹೋಲಿಸಿದರೆ ಈ ಬಾರಿ ವಾಡಿಕೆಗಿಂತ ಕಡಿಮೆ ಮಳೆಯಾಗಿದ್ದು, ಸದ್ಯ ಇದುವರೆಗಿನ ಮಳೆ ಪ್ರಮಾಣ, ಹಾರಂಗಿ ಜಲಾಶಯ ನೀರಿನ ಮಟ್ಟ ಹಾಗೂ ಬೆಳೆ ಪರಿಸ್ಥಿತಿ ಮತ್ತಿತರ ಬಗ್ಗೆ ಸರ್ಕಾರಕ್ಕೆ ವರದಿ ನೀಡಲಾಗುವುದು ಎಂದು ಸಚಿವರಾದ ಎಂ ನರೇಂದ್ರ ಸ್ವಾಮಿ ಅವರು ತಿಳಿಸಿದ್ದಾರೆ. ನಗರದ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಕೊಡಗು ಜಿಲ್ಲೆಯಲ್ಲಿ ಅತಿವೃಷ್ಟಿ ಮತ್ತು ಬರ ಪರಿಸ್ಥಿತಿ ಕುರಿತು ಬುಧವಾರ ನಡೆದ ಪರಿಶೀಲನಾ ಸಭೆಯಲ್ಲಿ ಮಾಹಿತಿ ಪಡೆದು ಸಚಿವರು ಮಾತನಾಡಿದರು. ಹವಾಮಾನ ವೈಪರೀತ್ಯದಿಂದ ಈ ಬಾರಿ ಮುಂಗಾರು ಆರಂಭವಾಗುವುದು ತಡವಾಗಿದೆ. ಜಿಲ್ಲೆಯ ಅಲ್ಲಲ್ಲಿ ಮಳೆಯ ಕೊರತೆಯಿಂದ ಕೃಷಿ ಚಟುವಟಿಕೆಗೆ ಹಿನ್ನಡೆಯಾಗಿದೆ. ಆದರೂ ಸಹ ಆಗಸ್ಟ್ ತಿಂಗಳಲ್ಲಿ ಉತ್ತಮ ಮಳೆಯಾಗುವ ಸಾಧ್ಯತೆ ಇದ್ದು, ಭತ್ತ ನಾಟಿ ಕಾರ್ಯ ಹಾಗೂ ಇತರ ಕೃಷಿ ಚಟುವಟಿಕೆ ನಡೆಯಲಿದೆ ಎಂದು ಸಚಿವರು ಹೇಳಿದರು. ಜಿಲ್ಲೆಯಲ್ಲಿ ಮಳೆಯಿಂದಾಗಿ ಸ್ಥಳೀಯ ಸಂಸ್ಥೆ, ಲೋಕೋಪಯೋಗಿ, ಪಂಚಾಯತ್ ರಾಜ್ ಇಲಾಖೆಯ ವ್ಯಾಪ್ತಿಯ ರಸ್ತೆಗಳು ಗುಂಡಿ ಬಿದ್ದಿದ್ದು, ಇವುಗಳನ್ನು ಮುಚ್ಚಲು ಅನುದಾನಕ್ಕೆ ಬಿಡುಗಡೆಗೆ ಸರ್ಕಾರಕ್ಕೆ ಮನವಿ ಮಾಡಲಾಗುವುದು ಎಂದು ಇದೇ ಸಂದರ್ಭ ಸಚಿವರು ತಿಳಿಸಿದರು. ರಸ್ತೆ ಸರಿಪಡಿಸುವ ಸಂಬಂಧ ಟೆಂಡರ್ ಆಹ್ವಾನಿಸಬೇಕು. ಅಧಿಕಾರಿಗಳು ಕೇಂದ್ರ ಸ್ಥಾನದಲ್ಲಿದ್ದು ಕರ್ತವ್ಯ ನಿರ್ವಹಿಸಬೇಕು. ಅಧಿಕಾರಿಗಳು ಸಾರ್ವಜನಿಕರಿಗೆ ಸ್ಪಂದಿಸುವಂತಾಗಬೇಕೆಂದು ಸಚಿವರು ಸೂಚಿಸಿದರು. ಅತಿವೃಷ್ಟಿ ಮತ್ತು ಅನಾವೃಷ್ಟಿಗೆ ಸಂಬಂಧಿಸಿದಂತೆ ಸರ್ಕಾರದಿಂದ ಅಗತ್ಯ ನೆರವು ನೀಡಲಾಗುವುದು. ಸರ್ಕಾರದ ಆಶಯದಂತೆ ಅಧಿಕಾರಿಗಳು ಕರ್ತವ್ಯ ನಿರ್ವಹಿಸಬೇಕು ಎಂದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ನಿರ್ದೇಶನದಂತೆ ಅತಿವೃಷ್ಟಿ ಮತ್ತು ಬರ ಪರಿಸ್ಥಿತಿ ಕುರಿತು ಜಿಲ್ಲೆಯ ಹಾರಂಗಿ ಜಲಾಶಯ ಹಾಗೂ ಕೃಷಿ ಮತ್ತು ತೋಟಗಾರಿಕೆ ಬೆಳೆಗಳ ವೀಕ್ಷಣೆ, ಗೋಶಾಲಾ ವೀಕ್ಷಣೆ ನಡೆಸಿ ಸಭೆ ನಡೆಸಲಾಗಿದೆ ಎಂದು ಸಚಿವರು ಹೇಳಿದರು. ಈ ಸಂದರ್ಭ ಮಾತನಾಡಿದ ಶಾಸಕರಾದ ಡಾಕ್ಟರ್ ಮಂತರ್ಗೌಡ ಅವರು, ಜಿಲ್ಲೆಯಲ್ಲಿ ಕಳೆದ ಒಂದು ವಾರದಿಂದ ಉತ್ತಮ ಮಳೆಯಾಗುತ್ತಿದ್ದು, ಇದರಿಂದಾಗಿ ರಸ್ತೆ ಹಾಳಾಗಿದ್ದು, ಗುಂಡಿಗಳನ್ನು ಮುಚ್ಚುವ ಕೆಲಸ ಆಗಬೇಕೆಂದು ಇಂಜಿನಿಯರ್ಗಳಿಗೆ ತಾಕೀತು ಮಾಡಿದರು. ಈಗಾಗಲೇ ಟೆಂಡರ್ ಕರೆದು ಕಾಮಗಾರಿ ಆರಂಭಿಸಬೇಕಿತ್ತು. ಆದರೆ ಇನ್ನೂ ಟೆಂಡರ್ ಆಹ್ವಾನಿಸದೆ ಗುಂಡಿ ಮುಚ್ಚುವ ಕೆಲಸ ಆರಂಭವಾಗಿಲ್ಲ. ಹೀಗಾದರೆ ಸಾರ್ವಜನಿಕರು ಓಡಾಟ ಹೇಗೆ ಎಂದು ಮಂತರ್ಗೌಡ ಅವರು ಪ್ರಶ್ನಿಸಿದರು. ಕುಶಾಲನಗರದಲ್ಲಿ ಒಳಚರಂಡಿ ಕಾಮಗಾರಿ ಆರಂಭಿಸಿ ದಶಕಗಳೇ ಕಳೆದಿದ್ದರೂ ಸಹ ಕಾಮಗಾರಿ ಪೂರ್ಣಗೊಳಿಸದೇ ಇರುವುದಕ್ಕೆ ಶಾಸಕರು ತೀವ್ರ ಅತೃಪ್ತಿ ವ್ಯಕ್ತಪಡಿಸಿದರು. ರಸ್ತೆಗಳ ಅವ್ಯವಸ್ಥೆ, ಬೀದಿ ನಾಯಿಗಳ ಹಾವಳಿ ಸೇರಿದಂತೆ ಮೂಲಭೂತ ಸಮಸ್ಯೆಗಳ ವಿರುದ್ಧ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ನಗರದಲ್ಲಿ ಪ್ರತಿಭಟನೆ ನಡೆಸಿತು. ಇಂದಿರಾ ಗಾಂಧಿ ವೃತ್ತದಲ್ಲಿ ಎಸ್ಡಿಪಿಐ ಪಕ್ಷದ ಜಿಲ್ಲಾಧ್ಯಕ್ಷ ಹಾಗೂ ನಗರಸಭಾ ಸದಸ್ಯ ಅಮೀನ್ ಮೊಹಸಿನ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದ ಪ್ರಮುಖರು ನಗರಸಭೆಯ ಆಡಳಿತದ ವೈಫಲ್ಯ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಬೀದಿ ನಾಯಿಗಳ ಹಾವಳಿ, ಗುಂಡಿ ಬಿದ್ದ ರಸ್ತೆಗಳು, ಅವೈಜ್ಞಾನಿಕ ಕಸ ವಿಲೇವಾರಿ ಸಹಿತ ನಗರದ ಜ್ವಲಂತ ಸಮಸ್ಯೆಗಳ ಪರಿಹಾರಕ್ಕೆ ಪ್ರತಿಭಟನಾಕಾರರು ಆಗ್ರಹಿಸಿದರು. ನಗರಸಭೆಯ ಆಡಳಿತ ಮಂಡಳಿ ಹಾಗೂ ಅಧಿಕಾರಿಗಳು ಸಮಸ್ಯೆಗಳಿಗೆ ಸೂಕ್ತ ರೀತಿಯಲ್ಲಿ ಸ್ಪಂದಿಸಿ ಪರಿಹಾರ ಸೂಚಿಸದೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ಆರೋಪಿಸಿದರು. ಅಮೀನ್ ಮೊಹಸಿನ್ ಮಾತನಾಡಿ, ನಗರದ ರಸ್ತೆಗಳು ಸಂಪೂರ್ಣ ಗುಂಡಿ ಬಿದ್ದಿದ್ದು, ವಾಹನಗಳು ಹಾಗೂ ಪಾದಚಾರಿಗಳ ಸಂಚಾರ ಅಸಾಧ್ಯವಾಗಿದೆ. ಮಳೆಗಾಲ ಸಮೀಪಿಸುವ ಮೊದಲು ಗುಂಡಿ ಮುಚ್ಚಲು ನಗರಸಭೆ ಮುಂದಾಗಲಿಲ್ಲ. ಇದರಿಂದ ಸಂಪೂರ್ಣ ರಸ್ತೆಗಳು ಹದಗೆಟ್ಟಿವೆ. ಮಾರುಕಟ್ಟೆ ಆವರಣ, ಮಾಂಸ ಮಳಿಗೆಗಳ ಸುತ್ತಮುತ್ತ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದ್ದು, ಸಾರ್ವಜನಿಕರಿಗೆ ಕಚ್ಚಿ ಘಾಸಿಗೊಳಿಸಿವೆ. ಬೀದಿ ನಾಯಿಗಳ ಆಶ್ರಯ ಒದಗಿಸಲು ಶೆಡ್ ನಿರ್ಮಿಸಲಾಗಿದೆ. ಆದರೆ ಬೀದಿ ನಾಯಿಗಳ ಸ್ಥಳಾಂತರ ಮಾಡಲು ನಗರಸಭೆ ಮುಂದಾಗಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಕಸ ವಿಲೇವಾರಿ ಕೂಡ ಸಮರ್ಪಕವಾಗಿ ನಡೆಯುತ್ತಿಲ್ಲ. ಈ ಕುರಿತು ಲೋಕಾಯುಕ್ತ ಅಧಿಕಾರಿಗಳೇ ನಗರಸಭೆಗೆ ಛೀಮಾರಿ ಹಾಕಿದ್ದಾರೆ. ಮಳೆಗಾಲ, ಕಸ ಮಿಶ್ರಿತ ನೀರು ಜನವಸತಿ ಪ್ರದೇಶಕ್ಕೆ ಹರಿದಿದ್ದು, ನೀರಿನ ಮೂಲಗಳು ಕಲುಷಿತವಾಗಿದೆ. ತಕ್ಷಣ ನಗರಸಭೆ ಅಧಿಕಾರಿಗಳು ಸಮಸ್ಯೆಗಳ ಪರಿಹಾರಕ್ಕೆ ಮುಂದಾಗಬೇಕು. ತಪ್ಪಿದಲ್ಲಿ ಸಾರ್ವಜನಿಕರ ಸಹಕಾರದೊಂದಿಗೆ ನಗರಸಭೆಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು. ಮಡಿಕೇರಿ ನಗರಸಭೆಯಲ್ಲಿ ಅವ್ಯಾಹತವಾಗಿರ್ತಕ್ಕಂತಹ ಸಮಸ್ಯೆಗಳು ನಿರಂತರವಾಗಿ ಎದ್ದು ಕಾಣ್ತಾ ಇದೆ. ಇದು ನಿಜಕ್ಕೂ ಕೂಡ ನಿರ್ಲಜ್ಜತನದ ಒಂದು ಆಡಳಿತದ ಪರ್ವ ನಗರಸಭೆಯಲ್ಲಿ ತಲೆದೂರಿದ ಹಿನ್ನೆಲೆಯಲ್ಲಿ ಇವತ್ತು ನಗರಸಭೆ ಇಷ್ಟೊಂದು ಹತಾಶ ಪರಿಸ್ಥಿತಿಗೆ ಬರ್ತದೆ.
ನಗರಸಭೆಯಲ್ಲಿ ಪ್ರಾಥಮಿಕವಾಗಿ ಅಭಿವೃದ್ಧಿಯ ದೃಷ್ಟಿಕೋನದಲ್ಲಿ ಆಡಳಿತ ಮಾಡಬೇಕಾಗಿರತಕ್ಕಂತಹ ಆಡಳಿತ ಪಕ್ಷವು ತಮ್ಮ ವೈಮನಸ್ಸಿನ ರಾಜಕಾರಣದಲ್ಲಿ ಇವತ್ತು ತಮ್ಮನ್ನೇ ತಾವೇ ತೊಡಗಿಸಿಕೊಂಡು ನಗರದ ಯಾವುದೇ ಕಲ್ಯಾಣ ಯೋಜನೆಗಳು ನಡೀತಾ ಇಲ್ಲ. ಈ ನಗರಸಭೆಯು ಅದು ಕೂಡ ಮುಖ್ಯ ಕೇಂದ್ರ ಜಿಲ್ಲೆಯ ಕೇಂದ್ರ ಬಿಂದಾಗಿರ್ತಕ್ಕಂಥ ಮಡಿಕೇರಿ ನಗರದ ವ್ಯಾಪ್ತಿಯ ಎಲ್ಲ ರಸ್ತೆಗಳು ಹಾಳುಬಿಟ್ಟೋಗಿವೆ. ಇದಕ್ಕೆ ಪೂರ್ವ ನಿಯೋಜಿತ ಯಾವುದೇ ಕಾರ್ಯಕ್ರಮಗಳು ಆಡಳಿತ ಪಕ್ಷ ಮಾಡಲಿಲ್ಲ. 4 ತಿಂಗಳಿಗೆ ಒಮ್ಮೆ ಸಭೆಗಳನ್ನು ಕರೆದು ಸಭೆಗಳಲ್ಲಾದಂತಹ ತೀರ್ಮಾನವನ್ನು ಜಾರಿಗೆ ತರದೆ ಇವತ್ತು ಕುಂಟುನೆಪವನ್ನು ಹೇಳ್ತಾ ತಮ್ಮ ಕಾಲಹರಣ ಮಾಡ್ತಕ್ಕಂತಹ ಒಂದು ಚಿಂತನೆಯತ್ತ ಇವತ್ತು ಅವರು ಇರೋದರಿಂದ ಈ ನಗರಸಭೆಯಲ್ಲಿ ಆಡಳಿತ ಮಾಡೋಕ್ಕೆ ಯಾವ ಅರ್ಹತೆಯನ್ನು ಕೊಂಡು ಅವರು ಉಳಿಸ್ಕೊಂಡಿಲ್ಲ. ಇವತ್ತು ನಗರದಲ್ಲಿ ಬರ್ತಾ ಇರತಕ್ಕಂತಹ ಜನರಿಗೆ ಓಡಾಡಲಿಕ್ಕೆ ಇರ್ತಕ್ಕಂಥ ರಸ್ತೆಗಳಿಲ್ಲ. ಇವತ್ತು ಚರಂಡಿಗಳೆಲ್ಲವೂ ಕೂಡ ಇವತ್ತು ತ್ಯಾಜ್ಯಗಳಿಂದ ಕಸಕೊಂಪೆಗಳಿಂದ ಇವತ್ತು ತುಂಬಿ ಹೋಗಿದೆ. ಅಲ್ಲಲ್ಲಿ ಇವತ್ತು ಅಪಾಯದ ಪರಿಸ್ಥಿತಿ ಇದೆ. ನಗರಸಭೆ ಇಡೀ ಕತ್ತಲ ಕೂಪದಲ್ಲಿದೆ. ಅಭಿವೃದ್ಧಿ ಯಾವ ದೃಷ್ಟಿಯಲ್ಲೂ ಕೂಡ ಯಾವ ಯೋಜನೆಯ ಅನುದಾನವೂ ಕೂಡ ಬಿಡುಗಡೆ ಆಗ್ತಾ ಇಲ್ಲ. 15th ಫೈನಾನ್ಸ್ನ ಕೆಲಸ ಆಗಿ ಅನುದಾನ ಬರಬೇಕಾಗಿತ್ತು, ಬಂದಿಲ್ಲ. ನಮ್ಮ ನಗರೋತ್ಥಾನದ 4th ಫೇಸ್ನ ಕಾಮಗಾರಿ ಪೂರ್ಣ ಆಗಿ ಇವತ್ತು ಅದರ ಹಣವು ಕೂಡ ಬರಬೇಕಾಗಿತ್ತು, ಆ ಕಾಮಗಾರಿ ಕೂಡ ಪೂರ್ಣ ಆಗಲಿಲ್ಲ. ನಗರಸಭೆಯಲ್ಲಿ ಯಾವ ಕೆಲಸವೂ ಆಗದ ಕಾರಣ ಇವತ್ತು ಸಮಸ್ಯೆ ಈಡಾಗಿದೆ. ನೀವು ಅರ್ಥ ಮಾಡ್ಕೋಬೇಕು, ಇವರು ನಗರಸಭೆಯನ್ನು ಒಂದು ಮಾದರಿ ನಗರಸಭೆ ಮಾಡಬೇಕು ಅಂತ ಹೇಳಿ ಇವರು ಪ್ರವಾಸಕ್ಕೆ ಹೋದರು. 26 ಲಕ್ಷ ರೂಪಾಯಿ ಖರ್ಚು ಮಾಡಿದರು. ಇವತ್ತಿಗೆ 6 ತಿಂಗಳು ಆಯಿತು. ಇವತ್ತು ಖರ್ಚು ಮಾಡಿದ ಯೋಜನೆಯಲ್ಲಿ ಏನು ಕ್ರಮವನ್ನು ಇವತ್ತು ಜಾರಿಗೆ ತಂದಿದ್ದಾರೆ ಹೇಳೋಣ ನೋಡೋಣ. ಲೋಕಾಯುಕ್ತರು ಕಳೆದ 1 ವರ್ಷದಲ್ಲಿ 2 ಬಾರಿ ಯಾವುದಾದ್ರೂ ನಗರಸಭೆಗೆ ದಾಳಿ ಮಾಡಿದರೆ ಅದು ಮಡಿಕೇರಿ ನಗರಸಭೆಯ ಹೆಗ್ಗಳಿಕೆಯನ್ನು ಇವರು ಯಾವತ್ತೂ ಕೂಡ ತಮ್ಮ ತಲೆ ಮೇಲೆ ಹೊರ್ಕೋಬೇಕು. ಇವತ್ತು ಆಡಳಿತ ಪಕ್ಷ ಅಷ್ಟು ದುಸ್ಥಿತಿಯ ಪರಿಸ್ಥಿತಿಯಲ್ಲಿದೆ. ಇದು ನಗರಸಭೆಯಲ್ಲ, ನರಕ ಸಭೆ ಅಂತ ಹೇಳಿ ಒಬ್ಬ ಲೋಕಾಯುಕ್ತರು ಉಪಲೋಕಾಯುಕ್ತರು ಇದಕ್ಕೆ ಬ್ರ್ಯಾಂಡ್ ಮಾಡಿ ಹೋಗೋದಾದರೆ ಇವರು ದೂರದ ಇಂಡೋರಿಗೆ ಹೋಗಿ ಸ್ವಚ್ಛ ನಗರದ ಫೋಟೋವನ್ನು ಗಿಕ್ಕಿಸಿಕೊಂಡು ಇವತ್ತು ಜಮ್ಮು ಕಾಶ್ಮೀರ್ನ ಐಸ್ ಪ್ಯಾಟರ್ನ್ನಲ್ಲಿ ಇವತ್ತು ಅಲ್ಲಿ ತಮ್ಮ ಮೋಜು ಮಸ್ತಿಯನ್ನು ಮಾಡಿ ಬಂದರು. ಇಲ್ಲಿ ಬಂದು ಅದೇ ಲೋಕಾಯುಕ್ತರು ಬಂದು ಹೇಳಿದರು, ನಿಮಗೆ ಸ್ವಚ್ಛ ನಗರ ನೋಡಬೇಕಾದ್ರೆ, ಶಿಸ್ತುಬದ್ಧವಾದಂಥ ಅಭಿವೃದ್ಧಿ ನೋಡಬೇಕಾದ್ರೆ ಪಕ್ಕದ ಮೈಸೂರಿಗೆ ಹೋಗಿ ಅಂತ ಹೇಳಿದ್ರು. 25,000 ಖರ್ಚು ಮಾಡಿದರೆ ಸಾಕಾಗ್ತದೆ, ನಿಮಗೆಲ್ಲವೂ ಆ ತಿಳುವಳಿಕೆ ಅಲ್ಲಿಂದ ಬರ್ತದೆ. ಕಸ ಆವಿಷ್ಕಾರ ಘಟಕಗಳಲ್ಲಿ ನೀವು ಮಾಡ್ತಾ ಇರತಕ್ಕಂಥ ದುಸ್ಥಿತಿ ಏನು ಅಂತ ಹೇಳಿ ಕಳೆದ 1.5 ತಿಂಗಳಿಂದ ಈ ಹಿಂದೆ ಏನು ಲೋಕಾಯುಕ್ತರು ಬರಕ್ಕಿಂತ 1.5 ತಿಂಗಳಿಂದ ಕೇವಲ ಲೋಕಾಯುಕ್ತರು ಯಾವುದೆಲ್ಲ ರಸ್ತೆಗೆ ಅವರು ಹಾದು ಹೋಗ್ತಾರೆ ಆ ರಸ್ತೆನೆಲ್ಲ ಸ್ವಚ್ಛ ಮಾಡಿದರು. ಅದೇ ರಸ್ತೆಯಲ್ಲಿ ಸ್ವಚ್ಛ ಮಾಡಿದ ರಸ್ತೆ ಏನು ಇವರು ಹೇಳ್ತಾ ಇದ್ರು ಆ ರಸ್ತೆಯಲ್ಲೇ ಕಾಲಿಟ್ಟು ಹೇಳಿದರು ಇವತ್ತು ನಗರಸಭೆ ಹಾಳು ಬಿದ್ದೋಗಿದೆ. ಇವತ್ತು ಒಂದು ಎಷ್ಟು ಕೂಡ ಅರ್ಹತೆ ಇಲ್ಲದ ನಗರ ಆಯುಕ್ತರು ಇಲ್ಲಿದ್ದಾರೆ. ಆಡಳಿತ ಪಕ್ಷವನ್ನು ಹಿಗ್ಗ ಮುಗ್ಗ ಹೇಳ್ತಾರೆ, ಮಾತು ಹೇಳಿ ಹೋಗಿದ್ರು. ಇದಕ್ಕೆ ಯಾರು ಹೊಣೆ? ಅರ್ಥ ಮಾಡ್ಕೊಂಡಿದ್ದಾರೆ ಏನು ಪವರನ್ನು ಏನು ಅರ್ಥ ಮಾಡ್ಕೊಂಡಿದ್ದಾರೆ ಇವರು? ಈ ರೀತಿಯ ದುಸ್ಥಿತಿಯ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥ ನಗರಸಭೆ ತುಂಬ ಸಮಸ್ಯೆ ಈಡಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಜನರಿಗಾಗಿ ಇಂತಹ ಆರ್ಭಟ ಇರ್ತಕ್ಕಂತಹ ಮಳೆಯ ಮಧ್ಯದಲ್ಲೇ ನಿಂತ್ಕೊಂಡು ಅವರಿಗಾಗುವಂಥ ಸಮಸ್ಯೆಯನ್ನು ಅರ್ಥ ಮಾಡಲಿಕ್ಕಾಗಿ ನಾವು ಹೋರಾಟದ ಬೀದಿಯಲ್ಲಿದ್ದು ನೆನೆದಿವತ್ತು ಅವ್ರಿಗಾಗಿ ಹೋರಾಟ ಮಾಡ್ತಾ ಇದ್ದೇವೆ. ಇಂತಹ ಒಂದು ದೃಷ್ಟಿಕೋನದಲ್ಲಿ ನಗರಸಭೆ ಎಚ್ಚೆತ್ತುಕೊಳ್ಬೇಕು. ಇಲ್ಲದಿದ್ದರೆ ದೂರಗಾಮಿಯ ಆಲೋಚನೆಯಲ್ಲಿ ಎಲ್ಲಾದರೆ ಸರಿಯಾದಂತಹ ವ್ಯವಸ್ಥೆಗೆ ಅವರು ಮುಂದಾಗದಿದ್ದರೆ ಖಂಡಿತವಾಗಿ ನಗರಸಭೆ ಅತಿ ಶೀಘ್ರದಲ್ಲಿ ನಮ್ಮ ಮುತ್ತಿಗೆಯನ್ನು ಸಾಕ್ಷೀಕರಿಸಲಿದೆ ಹೇಳ್ತಾರೆ. ನಗರಸಭೆಯ ಎಸ್ಡಿಪಿಐ ಸದಸ್ಯ ಮೇರಿ ವೇಗಸ್ ಸೇರಿದಂತೆ ಪಕ್ಷದ ಪ್ರಮುಖರು ಹಾಗೂ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಕೊಡಗು ಜಿಲ್ಲಾ ಸಂಚಾಲಕರಾದ ಎಚ್ಎಲ್ ದಿವಾಕರ್ ಅವರು ಆಗಸ್ಟ್ 5ರಂದು ಮಡಿಕೇರಿಯ ಅರಣ್ಯ ಭವನ ಸಮೀಪ ಕೊಡಗು ಜಿಲ್ಲೆಗೆ ಆಗಮಿಸಿದ ಸಚಿವರಾದ ನರೇಂದ್ರ ಸ್ವಾಮಿ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸಿದರು. ಈ ಸಂದರ್ಭದಲ್ಲಿ ಸಚಿವರಿಗೆ ಪುಷ್ಪಗುಚ್ಛ ನೀಡಿ ಗೌರವ ಸಲ್ಲಿಸಲಾಯಿತು. ಜಿಲ್ಲೆಯ ಜನರ ಸಮಸ್ಯೆಗಳು, ದಲಿತ ಸಮುದಾಯದ ಅಭಿವೃದ್ಧಿ ಹಾಗೂ ಸಾಮಾಜಿಕ ನ್ಯಾಯಕ್ಕೆ ಸಂಬಂಧಿಸಿದ ವಿವಿಧ ವಿಷಯಗಳ ಕುರಿತು ಸಚಿವರೊಂದಿಗೆ ಚರ್ಚೆ ನಡೆಸಲಾಯಿತು. ಸ್ವಾಗತ ಕಾರ್ಯಕ್ರಮದಲ್ಲಿ ಅಂಬೇಡ್ಕರ್ ಪ್ರತಿಮೆ ಸಮಿತಿ ಉಪಾಧ್ಯಕ್ಷರು ವಿನಯ್ ಚನ್ನಪಟ್ಣ, ಅಂಬೇಡ್ಕರ್ ಪ್ರತಿಮೆ ಸಮಿತಿ ಪ್ರಧಾನ ಕಾರ್ಯದರ್ಶಿ ಮೋಹನ್ ಮೌರ್ಯ, ವಕೀಲರಾದ ಜಯೇಂದ್ರ, ತಾಲೂಕು ಸಂಚಾಲಕರಾದ ಕುಮಾರ್, ಅಂಬೇಡ್ಕರ್ ಪ್ರತಿಮೆ ಸಮಿತಿ ನಿರ್ದೇಶಕರು ಆಟೋ ಸುದರ್ಶನ್, ಗಣೇಶ್, ವೇಣುಕಿಶೋರ್ ಹಾಗೂ ರಫೀಕ್ ಖಾನ್ ಉಪಸ್ಥಿತರಿದ್ದರು. ಸಚಿವರಾದ ನರೇಂದ್ರ ಸ್ವಾಮಿ ಅವರು ಜಿಲ್ಲೆಯ ಅಭಿವೃದ್ಧಿಗೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವುದಾಗಿ ಭರವಸೆ ನೀಡಿದರು.
ಮೈಸೂರು ನಾಡದೇವತೆ ಚಾಮುಂಡೇಶ್ವರಿ ಬೆಟ್ಟದಲ್ಲಿರುವ ಶ್ರೀ ಚಾಮುಂಡೇಶ್ವರಿ ದೇವಿಗೆ ಪ್ರತಿ ವರ್ಷ ಆಚರಿಸಿಕೊಂಡು ಬರುತ್ತಿರುವ ಆಷಾಢ ಮಾಸದ ಅಂಗವಾಗಿ ತಾರೀಕು 4ರಂದು ದೇವಿಯ ವರ್ಧಂತಿ ಮಹೋತ್ಸವದ ಪ್ರಯುಕ್ತ ವಿರಾಜಪೇಟೆಯ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮದ ಮುಖ್ಯ ಕಚೇರಿ ಆವರಣದಲ್ಲಿ ಶ್ರೀ ಚಾಮುಂಡೇಶ್ವರಿ ದೇವಿಯ ಪೂಜಾ ಸೇವಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಸಂದರ್ಭ ಶ್ರೀ ಚಾಮುಂಡೇಶ್ವರಿಯ ವಿಗ್ರಹದ ವಿಶೇಷ ಪೂಜೆ ಹಾಗೂ ಮಹಾಪೂಜೆ ಬಳಿಕ ಪ್ರಸಾದ ವಿತರಣೆ ನಡೆಯಿತು. त्वया निमित्तेन मया कृतेन अनेन पुण्येन तं सुपुण्यवान् भव कायेन वाचा मनसेन्द्रियेण वा बुद्ध्यात्मना वा प्रतिसभा वा करोमि यत्कर्तव्यं परस्मै नारायणायेति समर्पयामि अनेन मध्याह्नकाले कालेक लक्ष्मी सहित गुरुगणपति पूजा सहित महाकाली महालक्ष्मी महासरस्वती चंडिका दुर्गा परमेश्वरी पूजा करणेन भगवान् मंगल्यमूर्तिश्री लक्ष्मी जनार्दन वासुदेव प्रियदां श्रीकृष्णार्पणमस्तु. ಎಲ್ಲರಿಗೂ ಧರ್ಮಣಿಯಿಂದ ದೇವರ ಸೇವೆಯನ್ನು ಮಾಡುವಂತಹ ಯೋಗ ಭಕ್ತರನ್ನು ಶ್ರಮಿಸಿ ನಿಮ್ಮ ಇಂಡಿಯ ಕೆಲಸ ಮಾಡುವಂತಹ ಸಮಸ್ತರಿಗೂ ಒಳ್ಳೆಯದಾಗಿ ಬರಲಿ. ಸಕಲ ಮನಸ್ಸಿನ ಸಮಸ್ತ ಎಲ್ಲರ ಮನಸ್ಸಿನ ಇಚ್ಛೆಗಳನ್ನು ಪೂರ್ಣ ಮಾಡಬೇಕು ಅಂತ ಮಂಗಲ ಭಗವಾನ್ ವಿಷ್ಣು ಮಂಗಲ ಮಧುಸೂದನ ಮಂಗಲಂ ದೇವಕಿ ಪುತ್ರೋ ಮಂಗಲಾಯತನೋ ಹರಿ. ಶಾಂತವಾಗಿದ್ದರೆ ಲಕ್ಷ್ಮಿ ಚೆನ್ನಾಗಿ ವಿಡಿಯೋ ಕಾಲ್ ಅವ್ರನ್ನ ಮಾಡಿ ಮೇಡಮ್ ಗೊತ್ತು SSC ಪೂಜಾ ಕಾರ್ಯದಲ್ಲಿ ಸೆಸ್ಕಾಂ ಸಹಾಯಕ ಕಾರ್ಯಪಾಲಕ ಅಭಿಯಂತರಗಳಾದ RP ನೀತು, ಮಡಿಕೇರಿಯ ಕಾರ್ಯನಿರ್ವಾಹಕ ಅಭಿಯಂತರರಾದ ರಾಮಚಂದ್ರಪ್ಪ, ನಿವೃತ್ತ ಅಧಿಕಾರಿ PS ಸುರೇಶ್, ವಿರಾಜಪೇಟೆ ಸಹಾಯಕ ಅಭಿಯಂತರರು KV ಸೋಮೇಶ್, ಸಿದ್ದಾಪುರದ KS ಸೊರಾಗ್, ಅಮ್ಮತ್ಯ ಮನೋಜ್ ಕುಮಾರ್, ಪಾಲಿಬೆಟ್ಟದ ಶಿವರಾಜ್, ಗುತ್ತಿಗೆದಾರರ ಸಂಘದ ರಾಜ್ಯ ಸಮಿತಿ ಸದಸ್ಯ BM ಗಣೇಶ್, ನೌಕರರ ಸಂಘದ ಅಧ್ಯಕ್ಷ KB ಕೃಷ್ಣರಾಜ್, ತಾಲೂಕು ಅಧ್ಯಕ್ಷ ಯೋಗರಾಜ್ ಹಾಗೂ ಮಡಿಕೇರಿ, ಸೋಮವಾರಪೇಟೆ, ಕುಶಾಲನಗರ, ಗೋಣಿಕೊಪ್ಪಲುಗಳಿಂದಲೂ ವಿದ್ಯುತ್ ನಿಗಮದ ಸಿಬ್ಬಂದಿಗಳು, ಗುತ್ತಿಗೆದಾರರು, ಶಾಖಾ ಅಧಿಕಾರಿಗಳು, ಸಿಬ್ಬಂದಿಗಳು ಪೂಜಾ ಕಾರ್ಯದಲ್ಲಿ ಭಾಗವಹಿಸಿದ್ದರು. ಚಾಮುಂಡೇಶ್ವರಿ ಸರಬರಾಜು ನಿಗಮ ನಿಯಮಿತ ನಾವು ಚಾಮುಂಡೇಶ್ವರಿ ಪೂಜೆನ ಆಚರಿಸ್ಕೊಂಡಿದ್ದೀವಿ. ಇದು ನಮ್ಮ ಎಲ್ಲ ಇಲಾಖಾ ನೌಕರರು ಅಪಾಯ ಸ್ಥಿತಿಯಲ್ಲಿ ಹೆಚ್ಚಾಗಿ ಕೆಲಸ ಮಾಡುವಂಥ ಇರುತ್ತೆ. ಹಾಗೆ ಈ ಆದಿಶಕ್ತಿ ದೇವರಾದ ಶ್ರೀ ಚಾಮುಂಡೇಶ್ವರಿ ತಾಯಿ ಹಾಗೂ ಚಾಮುಂಡೇಶ್ವರಿ ತಾಯಿಯವರು ನಮಗೆ ಆಯುವ ಪ್ರದೇಶ ಮತ್ತು ನಿಗಮಕ್ಕೆ ಎಲ್ಲ ನೌಕರರಿಗೂ ಒಳ್ಳೆಯದಾಗುವ ಹಾಗೆ ನಡೆಸಲಿ ಅಂತ ತಿಳ್ಕೊಂಡು ಎಲ್ಲ ಪೂಜೆಯನ್ನು ಆಷಾಢ ಮಾಸ ಹಮ್ಮಿಕೊಂಡಿದ್ದೀವಿ. ಹಾಗಾಗಿ ಇದು ಸುಖಪ್ರದವಾಗಿ ವಿರಾಜಪೇಟೆಯಲ್ಲಿ ಇದು 3ನೇ ವರ್ಷದ ಚಾಮುಂಡೇಶ್ವರಿ ಉತ್ಸವ ನಡೆದಿದೆ. ಇದರಂತೆ 1ನೇ ವರ್ಷ ನಾವು ನಡೆಸ್ತಿದ್ದೋ ಅದೇ ರೀತಿ ಕಂಟಿನ್ಯೂಷನ್ ಮಾಡಿದ್ದೀವಿ. ಮತ್ತು ಏನು ಅಂತಂದರೆ ನಮ್ಮ ಹೋಗನೇ ಚಾಮುಂಡೇಶ್ವರಿ ಅಂತೇಳಿ ಸಂಸ್ಥೆ ಹೆಸರು. ಹಾಗೆ ಚಾಮುಂಡೇಶ್ವರಿ ಹುಟ್ಟುಹಬ್ಬದ್ದು ಸಂಬಂಧ. ಹಾಗೆ ನಮಗೆ ನಮ್ಮ ನೌಕರರಿಗೆಲ್ಲರಿಗೂ ನಾವು ವಿದ್ಯುತ್ತಲ್ಲಿ ಕೆಲಸ ಮಾಡೋದು ನಮಗೆಲ್ಲರಿಗೂ ಒಂದು ಸುರಕ್ಷತೆಯಿಂದ ಕಾಪಾಡಲಿ ಅಂತೇಳಿ ದೇವರು ಶಾಸಕ AS ಪೊನ್ನಣ್ಣ ಅವರಿಗೆ ಸಚಿವ ಸ್ಥಾನ ಸಿಗದ ಕಾರಣ ಕೊಡಗಿನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ತೀವ್ರ ಅಸಮಾಧಾನ ಮತ್ತು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಿಂದೆಂದಿಗಿಂತಲೂ ಈ ಬಾರಿ ಕೊಡಗು ಜಿಲ್ಲೆಗೆ ಸಚಿವ ಸ್ಥಾನ ನಿಶ್ಚಿತ ಎಂದೇ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಮುಖಂಡರು ಭಾವಿಸಿದ್ದರು. ಇಬ್ಬರಲ್ಲಿ ಒಬ್ಬರಿಗೆ ಸಚಿವ ಸ್ಥಾನ ಸಿಗಲಿದೆ ಎಂಬ ಆಶಾಭಾವನೆ ಇತ್ತು. ಆದರೆ ಇಬ್ಬರು ಶಾಸಕರಿಗೂ ಸಚಿವ ಸ್ಥಾನ ಸಿಗದೆ ಹೋಗಿದ್ದು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರನ್ನು, ಮುಖಂಡರನ್ನು ನಿರಾಸೆಗೆ ದೂಡಿದೆ. ಈ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಮಿಥುನ್ ಗೌಡ, ಸುಮಾರು 2 ದಶಕಗಳ ಕಾಲ ಬಿಜೆಪಿಯ ಭದ್ರಕೋಟೆಯಾಗಿದ್ದ ಕೊಡಗಿನಲ್ಲಿ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವಿಗೆ AS ಪೊನ್ನಣ್ಣ ಅವರ ಪಾತ್ರ ಮಹತ್ವದ್ದಾಗಿದೆ. AS ಪೊನ್ನಣ್ಣ ಅವರು ಕಾನೂನು ತಜ್ಞರಾಗಿದ್ದು, ಕಾಫಿ ಬೆಳೆಗಾರರ ಹಾಗೂ ಕೊಡಗಿನ ಜ್ವಲಂತ ಸಮಸ್ಯೆಗಳ ಬಗ್ಗೆ ಉತ್ತಮ ಅರಿವು ಹೊಂದಿದ್ದಾರೆ.
ಎಎಸ್ ಪೊನ್ನಣ್ಣ ಅವರು ಈ ಹಿಂದೆ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರದಲ್ಲಿ ಸಂಪುಟ ದರ್ಜೆಯ ಸ್ಥಾನಮಾನ ಹೊಂದಿದ್ದ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾಗಿಯೂ ಕಾರ್ಯನಿರ್ವಹಿಸಿ ಗಮನ ಸೆಳೆದಿದ್ದರು. ಎಎಸ್ ಪೊನ್ನಣ್ಣ ಅವರಿಗೆ ಸಚಿವ ಸ್ಥಾನ ನೀಡಿರುವುದು ತುಂಬಾ ಬೇಸರದ ಸಂಗತಿ ಎಂದು ಮಿಥುನ್ ಗೌಡ ಅಸಮಾಧಾನ ವ್ಯಕ್ತಪಡಿಸಿದರು. ಮೊನ್ನೆ ನಡೆದಂತಹ ರಾಜ್ಯ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಕೊಡಗಿಗೆ ಅನ್ಯಾಯವಾಗಿದೆ. ಆ ಅನ್ಯಾಯವನ್ನು ನಾವೆಲ್ಲ ಕಾಂಗ್ರೆಸ್ ಮುಖಂಡರು ಕೂಡ ಖಂಡಿಸ್ತಾ ಇದ್ದೀವಿ. ಯಾಕೆ ಅಂತ ಹೇಳಿದ್ರೆ, ಒಂದು ಕೊಡಗಿನಲ್ಲಿ 25 ವರ್ಷಗಳ ಬಿಜೆಪಿಯ ಆಡಳಿತದ ಕಪಿಮುಷ್ಟಿಯಿಂದ ಇವತ್ತು ಕೊಡಗಿನ ಜನತೆ ಒಂದು ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಮೆಚ್ಚಿ ಇವತ್ತು 2 ಸ್ಥಾನಗಳನ್ನು ಕೊಡಗು ಜಿಲ್ಲೆಗೆ ನೀಡಿದರು. ಆದರೆ ಈ ಒಂದು ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ನಮ್ಮ ಕೊಡಗಿಗೆ ಒಂದು ಅನ್ಯಾಯವಾಗಿದೆ. ಯಾಕೆ ಅಂತ ಹೇಳಿದ್ರೆ, ನಮ್ಮ ಮೂಲ ನಿವಾಸಿಗಳಿಗೆ ಇಲ್ಲಿ ಜ್ವಲಂತ ಸಮಸ್ಯೆಗಳಿಗೆ ಒಂದು ಧ್ವನಿಗೂಡಿಸೋಕ್ಕೋಸ್ಕರ ನಮ್ಮ ಎಸ್ ಪೊನ್ನಣ್ಣನವರು ಹಲವಾರು ವರ್ಷಗಳಿಂದ ಶಾಸಕರಾಗೋಕ್ಕಿಂತ ಮುಂಚೆಯಿಂದನೂ ಕೂಡ ಒಂದು ನಮ್ಮ ಕೊಡಗಿನ ವಿಚಾರವಾಗಿ ಹಲವಾರು ಜ್ವಲಂತ ಸಮಸ್ಯೆಗಳಿಗಾಗಿ ರಾಜ್ಯ ಮಟ್ಟದಲ್ಲಿ ಏನು ಒಂದು ಸುಪ್ರೀಂ ಕೋರ್ಟ್ ಆಗಿರ್ಬೋದು, ಹೈಕೋರ್ಟ್ನ ವಿಚಾರದಲ್ಲಿ ಎಲ್ಲ ವಿಚಾರದಲ್ಲೂ ಒಂದು ರೈತರಿಗೆ ಏನು ಅನ್ಯಾಯ ಆಗ್ತಾಯಿತ್ತು, ಜಮಾವಣೆ ವಿಚಾರ ಆಗಿರ್ಬೋದು, ಹಲವು ಜ್ವಲಂತ ಸಮಸ್ಯೆಗಳಿಗೆ ಹೋರಾಟ ಮಾಡಿ ಈ ಕೊಡಗಿನ ಜ್ವಲಂತ ಸಮಸ್ಯೆಗಳ ಬಗ್ಗೆ ಅರಿವಿದ್ದಂಥ ಒಂದು ವ್ಯಕ್ತಿ. ಜೊತೆಗೆ ಈ ಹಿಂದೆ ಕೂಡ ಒಂದು ಅಡ್ವೊಕೇಟ್ ಜನರಲ್ ಆಗಿ ಕಾರ್ಯನಿರ್ವಹಿಸಿದಂಥ ಒಂದು ವ್ಯಕ್ತಿ ಕೂಡ. ಜೊತೆಗೆ ಈ ಹಿಂದೆ ಸಿದ್ದರಾಮಯ್ಯ ಅವರ 3 ವರ್ಷದ ಸಿದ್ದರಾಮಯ್ಯ ಅವರ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಕೂಡ ಅವರ ಕಾನೂನು ವಿಚಾರದಲ್ಲಿ ಏನು ಮೂಢ ಹಗರಣ ಇರ್ಬೋದು ಅಂತ ಸರ್ಕಾರದ ಮಟ್ಟಕ್ಕೆ ಮುಖ್ಯಮಂತ್ರಿಗಳಿಗೆ ಬಂದಂಥ ದೊಡ್ಡ ಸಮಸ್ಯೆಯನ್ನು ಕೂಡ ನಮ್ಮ ಪೊನ್ನಣ್ಣವರ ನೇತೃತ್ವದಲ್ಲಿ ಆ ಸಮಸ್ಯೆಯನ್ನು ಹೋಗಲಾಡಿಸುವಂಥ ಕೆಲಸವನ್ನು ಮಾಡಿದ್ರು. ಆದರೆ ಇವತ್ತು ಡಿ.ಕೆ. ಶಿವಕುಮಾರ್ ಅವರ ನಮ್ಮ ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಕೊಡಗಿನ ಬಗ್ಗೆ ಅಪಾರ ನಿರೀಕ್ಷೆ ಇತ್ತು. ಯಾಕೆ ಅಂತ ಹೇಳಿದ್ರೆ, ಇವತ್ತು ಏನಾದರೂ ಒಂದು ಬೆಂಗಳೂರು ಅಂತ ಹೇಳಿದ್ರೆ, ಕೊಡಗು ಅಂತ ಹೇಳಿದ್ರೆ ಒಂದು ಕಾವೇರಿ ವಿಚಾರವಾಗಿ ಮಾತ್ರ ನೆನಪಿಗೆ ಬರ್ತಾ ಇದೆ ಹೊರತು ನಮ್ಮ ರಾಜ್ಯ ಸರ್ಕಾರಗಳಿಗೆ. ಈಗ ತಾನೇ ಮೊನ್ನೆ ಕೂಡ ಕಾವೇರಿ ವಿಚಾರದಲ್ಲಿ ಹಲವಾರು ಹೋರಾಟಗಳಾಯಿತು. ಆದರೆ ನಮ್ಮ ಮಲೆನಾಡು ಭಾಗಗಳಿಗಾಗುವಂಥ ಸಮಸ್ಯೆಗಳಿಗೆ ಧ್ವನಿಗೂಡಿಸುವಂಥವರು ಇವತ್ತು ಯಾವುದೋ ಜಿಲ್ಲೆಯಿಂದ ನಮ್ಮ ಜಿಲ್ಲೆಗೆ ಉಸ್ತುವಾರಿಗಳಾಗಿ ಬರ್ತಾರೆ. ಆದರೆ ನಮ್ಮ ಕೊಡಗಿನ ಒಂದು ಮೂಲ ಸಮಸ್ಯೆ ಏನಿದೆ ಅವರು ತಿಳ್ಕೊಳ್ಳೋದಕ್ಕಿಂತ ಮುಂಚೆನೇ ನಮ್ಮಲ್ಲಿಂದ ಉಸ್ತುವಾರಿಗಳಾಗಿ ಹೊರಟೋಗ್ತಾರೆ. ಅಂಥ ಸಂದರ್ಭದಲ್ಲಿ ನಮ್ಮ ಮೂಲ ನಿವಾಸಿಗಳಿಗೆ, ಮೂಲ ಶಾಸಕರುಗಳಿಗೆ ನಮ್ಮ ಪೊನ್ನಣ್ಣವರು ಇರ್ಬೋದು, ಅವರು ಒಂದು ಸಚಿವರಾಗಿದ್ದರೆ ಕೊಡಗಿಗೆ ಒಂದು ಹೆಮ್ಮೆ ಇತ್ತು. ಜೊತೆಗೆ ಎಲ್ಲ ಒಂದು ಯಾವುದೇ ಖಾತೆ ಕೊಟ್ಟರೂ ಕೂಡ ನಿಭಾಯಿಸುವಂಥ ಒಂದು ಶಕ್ತಿ ಅವರಲ್ಲಿ ಇತ್ತು. ಆದರೆ ಇವತ್ತು ನೀವು ಕೊಡಗಿಗೆ ಅಪಮಾನ ಮಾಡಿದ್ದೀರಿ, ಜೊತೆಗೆ ಶಾಸಕರುಗಳಿಗೆ ಕೂಡ ಯಾವುದೇ ಒಂದು ಸ್ಥಾನಮಾನ ಕೊಡದೆ ಇವತ್ತು ಅವರಿಗೆ ಅಪಮಾನ ಮಾಡುವಂಥ ಕೆಲಸವನ್ನು ನಮ್ಮ ಕಾಂಗ್ರೆಸ್ ಸರ್ಕಾರ ಈ ದಿನಗಳಲ್ಲಿ ಮಾಡಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಪೊನ್ನಣ್ಣನವರು ಏನಿವತ್ತು ಡೆಪ್ಟಿ ಸ್ಪೀಕರ್ ಆಗಿ ಅಧಿಕಾರ ಸ್ವೀಕರಿಸಿದ್ದಾರೆ, ಆ ಸ್ವೀಕಾರ ಮಾಡೋದು ನನ್ನ ಪ್ರಕಾರ ನನ್ನ ಅನಿಸಿಕೆ ಏನು ಅಂತ ಹೇಳಿದ್ರೆ, ನಮ್ಮ ಪಕ್ಷದ ಆಗು ಹೋಗುಗಳಿಗೆ, ನಮ್ಮ ಪಕ್ಷದ ಕಾರ್ಯಕರ್ತರುಗಳಿಗೆ ಅದು ಸರಿ ಹೋಗ್ತದೆ ಅಂತ ಅನ್ನಿಸ್ತಾ ಇಲ್ಲ. ಪ್ರತಿಯೊಬ್ಬರ ಮನಸ್ಥಿತಿಯಲ್ಲೂ ಅದೇ ಇದೆ. ಯಾಕೆ ಅಂತ ಹೇಳಿದ್ರೆ, ಪಕ್ಷದ ಚಟುವಟಿಕೆಗಳಿಗೆ ಅವರು ನೆರವಾಗಲಿಕ್ಕೆ ಕಷ್ಟ ಆಗ್ತದೆ. ಇವತ್ತು ಕೊಡಗಿನಲ್ಲಿ ಏನಾದರೂ ಇವತ್ತು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಏನಾದರೂ ನೆರವಾಗಬೇಕು ಅಂತ ಹೇಳಿದ್ರೆ ಪೊನ್ನಣ್ಣನವರಂಥ ಒಂದು ನಾಯಕತ್ವ ನಮಗೆ ಅತ್ಯವಶ್ಯಕತೆ ಇದೆ. ಹಾಗಾಗಿ ಈ ಒಂದು ಕೊಡಗಿನ ವಿಚಾರಕ್ಕಾಗಿ ಅವರಿಗೆ ಡೆಪ್ಟಿ ಸ್ಪೀಕರನ್ನು ತಗೊಳ್ಳದೇ ಇರೋವಂಥದ್ದು ತುಂಬ ಉತ್ತಮ ಅಂತೇಳಿ ನನ್ನ ವೈಯಕ್ತಿಕವಾದ ಒಂದು ನಿರ್ಧಾರ, ಅದನ್ನು ವ್ಯಕ್ತಪಡಿಸ್ತಾ ಇದ್ದೀನಿ ಅಷ್ಟೇ. ಹಾಗಾಗಿ ಮುಂದಿನ ದಿನಗಳಲ್ಲಿ ನನಗೆ ಇವತ್ತು ಮಂತ್ರಿ ಸ್ಥಾನ ಅಂತೂ ನಮ್ಮ ಶಾಸಕರುಗಳಿಗೆ ಸಿಗದೆ ಹೋಗಿದೆ. ಆದರೆ ಕೊಡಗಿನ ವಿಚಾರವಾಗಿ ಏನಾದರೂ ಮುಂದಿನ ದಿನಗಳಲ್ಲಿ ಅನುದಾನ ಇರ್ಬೋದು. ನಮ್ಮ ಮಲೆನಾಡು ಭಾಗಕ್ಕೆ ವಿಶೇಷವಾಗಿ ಈಗ ರೈತರುಗಳು ಹಲವು ಹೋರಾಟಗಳನ್ನು ನಡೆಸ್ತಾ ಬಂದಿದ್ದಾರೆ. ಅದಕ್ಕೆ ಧ್ವನಿಗೂಡಿಸುವಂಥ ವ್ಯಕ್ತಿನೇ ಇಲ್ಲದಂತಾಗಿದೆ. ಈ ಹಿಂದೆ ಇದ್ದಂಥ 3 ವರ್ಷ ಇದ್ದಂಥ ಸಚಿವರು ಯಾವಾಗ ಬಂದರು ಯಾವಾಗ ಹೋದ್ರು ಅನ್ನೋದೇ ನಮಗೆ ಗೊತ್ತಾಗ್ತಾ ಇರಲಿಲ್ಲ. ಆದರೆ ಈಗ ಬಂದ ಹೊಸ ಸಚಿವರು ಯಾರನ್ನ ಕೊಡ್ತಾರೆ ಅಂತ ಗೊತ್ತಿಲ್ಲ. ನರೇಂದ್ರ ಸ್ವಾಮಿ ಅವರು ಬಂದಿದ್ದಾರೆ, ಅವರಾದರೂ ನಮ್ಮ ಕೊಡಗಿನ ಏಳಿಗೆಗೋಸ್ಕರ ಶ್ರಮಿಸಲಿ ಅಂತೇಳಿ ಈ ಮೂಲಕ ಕೇಳ್ಕೊತಾ ಇದ್ದೀವಿ. ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ಕೊಡಗು ಜಿಲ್ಲಾ ಘಟಕದ ವಾರ್ಷಿಕ ಮಹಾಸಭೆ ಆಗಸ್ಟ್ 9ರಂದು ನಗರದಲ್ಲಿ ನಡೆಯಲಿದೆ ಎಂದು ಸಂಘದ ಅಧ್ಯಕ್ಷ ಎಸ್ ಸುಧೀರ್ ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಂದು ಬೆಳಗ್ಗೆ 10 ಗಂಟೆಗೆ ನಗರದ ಕಾವೇರಿ ಹಾಲ್ನಲ್ಲಿ ತನ್ನ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯಲಿದೆ. ಸಭೆಗೆ ಜಿಲ್ಲಾಧಿಕಾರಿಗಳು, ಪೊಲೀಸ್ ವರಿಷ್ಠಾಧಿಕಾರಿಗಳು ಹಾಗೂ ಜಿಲ್ಲೆಯ ಎಲ್ಲ ತಾಲೂಕುಗಳ ತಹಶೀಲ್ದಾರರನ್ನು ಆಹ್ವಾನಿಸಲಾಗುತ್ತಿದೆ. ಇವರೊಂದಿಗೆ ಸೈನಿಕ್ ಬೋರ್ಡ್, ಯುಸಿಎಚ್ಎಸ್, ಕ್ಯಾಂಟೀನ್ ಅಧಿಕಾರಿಗಳು ಭಾಗವಹಿಸಲಿದ್ದಾರೆ ಎಂದರು. ಸಭೆಯಲ್ಲಿ 10ನೇ ತರಗತಿ ಹಾಗೂ ದ್ವಿತೀಯ ಪಿಯುಸಿಯಲ್ಲಿ ಸ್ಟೇಟ್, ಸಿಬಿಎಸ್ಇ, ಐಸಿಎಸ್ಸಿ ಸಿಲೆಬಸ್ನಡಿ ಅತಿ ಹೆಚ್ಚು ಅಂಕಗಳೊಂದಿಗೆ ಉತ್ತೀರ್ಣರಾದ ಸಂಘದ ಸದಸ್ಯರಾಗಿರುವ ಮಾಜಿ ಸೈನಿಕರ ಪ್ರತಿಭಾವಂತ ಮಕ್ಕಳನ್ನು ಪುರಸ್ಕರಿಸಿ ಪ್ರೋತ್ಸಾಹಿಸಲಾಗುತ್ತದೆ ಎಂದು ಮಾಹಿತಿ ಇತ್ತರು.
ಇದೇ ಸಂದರ್ಭ ನಿವೃತ್ತರಾದ ಬಳಿಕ ಉನ್ನತ ಹುದ್ದೆ ಅಲಂಕರಿಸಿರುವ ಸುಮಾರು 5 ಮಂದಿ ನಿವೃತ್ತ ಯೋಧರನ್ನು ಸನ್ಮಾನಿಸಲಾಗುತ್ತದೆ. ಹೊಸ ಸದಸ್ಯತ್ವ ನೋಂದಣಿ ಪ್ರಕ್ರಿಯೆಯು ನಡೆಯಲಿದೆ ಎಂದು ತಿಳಿಸಿದರು. ಉನ್ನತ ಹುದ್ದೆ ಅಲಂಕರಿಸಿದ ಅಧಿಕಾರಿಗಳನ್ನ ಈ ಸರಿಯೂ ನಾವು ಅವ್ರನ್ನ ಸನ್ಮಾನ ಮಾಡ್ತಿದ್ದೀವಿ. ಅದೇ ಥರ ಪ್ರತಿಭಾ ಪುರಸ್ಕಾರ 10ನೇ ತರಗತಿ ಮತ್ತು ಸೆಕೆಂಡ್ PUCಯಲ್ಲಿ ಉನ್ನತ ಅಧಿಕ ಅಂಕ ಪಡೆದ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವೂ ಇದೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಎಲ್ಲ ತಾಲೂಕು ತಹಸೀಲ್ದಾರ್ ಅವರನ್ನು ನಾವು ಸಂಪರ್ಕ ಮಾಡಿ ಈಗಾಗಲೇ 2 ತಾಲೂಕು ತಹಸೀಲ್ದಾರ್ ಅವರನ್ನ ಸಂಪರ್ಕ ಮಾಡಿದ್ದೀವಿ. ಅವ್ರನ್ನ ಈ ಕಾರ್ಯಕ್ರಮಕ್ಕೆ ನಾವು ಆಹ್ವಾನ ಮಾಡ್ತಿದ್ದೀವಿ. ಅದೇ ರೀತಿ ಮಾನ್ಯ ಜಿಲ್ಲಾಧಿಕಾರಿ ಅವರನ್ನು ನಾವು ಕರೀಬೇಕು ಅಂತ ಯೋಚನೆ ಮಾಡಿದ್ವಿ. ಇದು ಮುಗಿದ ತಕ್ಷಣ ನಾವು ಅವರಿಗೆ ಇನ್ವಿಟೇಷನ್ ಕೂಡ ಕೊಡ್ತಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಸೈನಿಕ್ ಬೋರ್ಡ್ ಮತ್ತು ACHS ಮತ್ತು ಕ್ಯಾಂಟೀನ್ ವ್ಯವಸ್ಥಾಪಕರು ಈ ಕಾರ್ಯಕ್ರಮಕ್ಕೆ ಬರ್ತಿದ್ದಾರೆ. ಅವರಿಗೂ ಸ್ವಾಗತ ಕೊಡ್ತಿದ್ದೀನಿ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಮತ್ತು SP ಅವರಿಬ್ಬರು ಬರ್ತಾರೆ. ಅದೇ ರೀತಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾದ್ರೆ ಎಲ್ಲ ಮಾಜಿ ಸೈನಿಕರು, ಹೊರಗಿನ ಎಲ್ಲ ಮಾಜಿ ಸೈನಿಕರು, ಅಖಿಲ ಕರ್ನಾಟಕ ಮಾಜಿ ಸೈನಿಕ ಸಂಘದ ಎಲ್ಲ ಸದಸ್ಯರುಗಳು ಈಗಾಗಲೇ ನಾವು ಫೋನ್ ಮೂಲಕ ಸಂಪರ್ಕ ಮಾಡಿದ್ದೀವಿ. ಒಂದು 75% ನಾವು ಫೋನ್ ಮುಖಾಂತರ ಸಂಪರ್ಕ ಮಾಡಿದ್ದೀವಿ. ಇನ್ವಿಟೇಷನ್ ನಾವು ಕಳಿಸಿದ್ದೀವಿ. ಆದ್ದರಿಂದ ಎಲ್ಲ ಮಾಜಿ ಸೈನಿಕರು ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ಈ ಕಾರ್ಯಕ್ರಮನ ಯಶಸ್ವಿ ಮಾಡಬೇಕು. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಹೊಸದಾಗಿ ಬಂದಂಥ 25-26 ವರ್ಷದ ಸಾಲಿನಲ್ಲಿ ಬಂದಂಥ ಮಾಜಿ ಸೈನಿಕರನ್ನ ಸ್ಪೆಷಲ್ ಆಗಿ ನಾವು ಕರಿತೀವಿ ಈ ಕಾರ್ಯಕ್ರಮಕ್ಕೆ. ಅವರು ಈ ಕಾರ್ಯಕ್ರಮದಲ್ಲಿ ಟೋಟಲ್ ಕೊಡಗಿನಲ್ಲಿ 80 ಮಾಜಿ ಸೈನಿಕರು 25 ಗಂಟ ರಿಟೈರ್ಡ್ ಆಗಿ ಬಂದವರಿದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ಕರಿತಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಅದೇ ಥರ ನಾನು ಮತ್ತೊಮ್ಮೆ ಹೇಳ್ತಿದ್ದೀನಿ, ಈ ಕಾರ್ಯಕ್ರಮದ ಪ್ರಚಾರ ಮಾಧ್ಯಮ ಮತ್ತು ಪತ್ರಿಕೆ ಮತ್ತು ರೇಡಿಯೋದ ಮುಖಾಂತರ ನಾವು ಎಲ್ಲರನ್ನು ಆಹ್ವಾನ ಮಾಡ್ತಿದ್ದೀವಿ. ಅದರಿಂದ ಎಲ್ಲ ಕೊಡಗಿನ ಮಾಜಿ ಸೈನಿಕರು, ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ಸದಸ್ಯರು ತಮ್ಮ ಶ್ರೀಮತಿ ಅವರೊಂದಿಗೆ ಬಂದು ಈ ಕಾರ್ಯಕ್ರಮದಲ್ಲಿ ಈ ದಿನ ಮಾಧ್ಯಮ ಮುಖಾಂತರ ನಮ್ಮ ಎಲ್ಲ ಮಾಜಿ ಸೈನಿಕರು, ವೀರನಾರಿಯರು ಮತ್ತು ಅವರ ಫ್ಯಾಮಿಲಿ ಎಲ್ಲರೂ ಸೇರಿ ಈ ನಮ್ಮ 5ನೇ ವರ್ಷದ ವಾರ್ಷಿಕ ಮಹಾಸಭೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ಮ ಈ ವಾರ್ಷಿಕ ಸಭೆಯನ್ನು ಯಶಸ್ವಿಗೊಳಿಸಿಕೊಳ್ಬೇಕು ಅಂತ ಎಲ್ಲರಲ್ಲಿ ಪ್ರಾರ್ಥಿಸ್ತೀವಿ. ಅಲ್ಲದೆ ನಾನು ನಮ್ಮ ಸಂಘದ ಎಲ್ಲ ಕಮಿಟಿಯವರು ಸೇರಿ ಪ್ರತಿ ನಮ್ಮ ಮಾಜಿ ಸೈನಿಕರಿಗೆ ಫೋನ್ ಮುಖಾಂತರ ಕಾಂಟ್ಯಾಕ್ಟ್ ಆಲ್ರೆಡಿ ಮಾಡಿದ್ದೀವಿ. ಕೆಲವೊಂದು ನಂಬರ್ ಮಿಸ್ ಆಗಿದೆ, ಕೆಲವೊಂದು ಅಡ್ರೆಸ್ ಕೂಡ ಮಿಸ್ ಆಗಿದೆ. ಇದಲ್ಲದೆ ಒಂದು ನಾವು ಅವರಿಗೆ ಇನ್ವಿಟೇಷನ್ ಕೂಡ ಮನೆಗೆ ಕಳಿಸಿದ್ವಿ. ಕೆಲವೊಂದು ಇನ್ವಿಟೇಷನ್ ಮಳೆಗಾಲ ಆಗಿರೋದ್ರಿಂದ ಮನೆಗೆ ಎತ್ತದ್ರು ಕೂಡ ದಯವಿಟ್ಟು ಅವರು ನಮ್ಮ ವಾಟ್ಸಪ್ ಮೆಸೇಜ್ ಆಗಲಿ ಅಲ್ಲ ಫೋನ್ ಕರೆಗಾಗಲಿ ಇಲ್ಲ ಇವತ್ತಿನ ಟ್ವೀಟ್ ಮಾಡಿದ್ದೀವಿ ಅದರ ಮುಖಾಂತರ ಸಿಗ್ನಲ್ ಮೆಸೇಜ್ ಆಗಲಿ ಕೊನೆಗೆ ನಾವು ರೇಡಿಯೋ ಮುಖಾಂತರ ಕೂಡ ನಾವು ಮೆಸೇಜ್ ಹಾಕ್ತೀವಿ. ಅದನ್ನೇ ಅವರಿಗೆ ಆಹ್ವಾನ ಪತ್ರಿಕೆ ಅಂತ ತಿಳ್ಕೊಂಡು ಅವರು ಆ ದಿನ ಹಾಜರಾಗಿ ನಮ್ಮ ಸಭೆಯನ್ನು ಯಶಸ್ವಿ ಮಾಡಿಕೊಡ್ಬೇಕು ಅಂತ ಅವರೆಲ್ಲರಿಗೆ ನಾವು. ಗೋಷ್ಠಿಯಲ್ಲಿ ಸಂಘದ ಉಪಾಧ್ಯಕ್ಷ ಎಸ್ ಸೋಮಯ್ಯ, ಕಾರ್ಯದರ್ಶಿ DR ವಿಜಯಕುಮಾರ್, ಸಂಘಟನಾ ಕಾರ್ಯದರ್ಶಿ KB ಪೊನ್ನಪ್ಪ, ಮಡಿಕೇರಿ ತಾಲೂಕು ಸಂಚಾಲಕ PK ಕುಟ್ಟಪ್ಪ, ಮಹಿಳಾ ವಿಭಾಗದ ಸಂಯೋಜಕಿ MP ಭವಾನಿ ಉಪಸ್ಥಿತರಿದ್ದರು. ಆಹಾರ ಅರಸಿ ತೋಟಕ್ಕೆ ಲಗ್ಗೆ ಇಟ್ಟಿದ್ದ ಗಂಡು ಕಾಡಾನೆಯೊಂದು ವಿದ್ಯುತ್ ಸ್ಪರ್ಶಗೊಂಡು ಸಾವನ್ನಪ್ಪಿರುವ ಘಟನೆ ಪೊನ್ನಂಪೇಟೆ ತಾಲೂಕಿನ ಮಾಯಮುಡಿ ಗ್ರಾಮದಲ್ಲಿ ನಡೆದಿದೆ. ಮಂಗಳವಾರ ರಾತ್ರಿ ಕಾಫಿ ತೋಟವನ್ನು ಪ್ರವೇಶಿಸಿದ ಕಾಡಾನೆಗೆ ತುಂಡಾಗಿ ಬಿದ್ದಿದ್ದ ವಿದ್ಯುತ್ ತಂತಿ ತಗುಲಿದೆ ಎಂದು ಹೇಳಲಾಗಿದೆ. ಘಟನಾ ಸ್ಥಳಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಹಾಗೂ ಚೆಸ್ಕಾಂ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಅರಣ್ಯ ಇಲಾಖೆ ವೈದ್ಯಾಧಿಕಾರಿ ಡಾಕ್ಟರ್ ಮುಜೀಬ್ ಕಾಡಾನೆಯ ಮರಣೋತ್ತರ ಪರೀಕ್ಷೆ ನಡೆಸಿದರು. ಮರಣೋತ್ತರ ಪರೀಕ್ಷೆ ವರದಿ ಬಂದ ನಂತರ ಕಾಡಾನೆ ಸಾವಿಗೆ ನಿಖರ ಕಾರಣ ತಿಳಿಯಲಿದೆ ಎಂದು ಅರಣ್ಯ ಅಧಿಕಾರಿಗಳು ತಿಳಿಸಿದ್ದಾರೆ. CF ಸೋನಲ್ ವೃಷ್ಟಿ, DFO ಕಿರುಬಾನಂದನ್, ACF ಮಂಜುನಾಥ್, RFO ರಾಕೇಶ್, ಗಂಗಾಧರ್, ARFO ಪ್ರಶಾಂತ್ ಹಾಗೂ ಸಿಬ್ಬಂದಿಗಳು ಹಾಜರಿದ್ದರು. ಚೇರಂಬಾಣೆ ಗೌಡ ಮಹಿಳಾ ಒಕ್ಕೂಟದ ವತಿಯಿಂದ ಆಟಿ ಹಬ್ಬ ಸಂಭ್ರಮಾಚರಣೆ. ಚೇರಂಬಾಣೆ ಗೌಡ ಮಹಿಳಾ ಒಕ್ಕೂಟದ ವತಿಯಿಂದ ಆಟಿ ಹಬ್ಬವನ್ನು ಚೇರಂಬಾಣೆ ಗೌಡ ಸಮಾಜದ ಸಭಾಂಗಣದಲ್ಲಿ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಒಕ್ಕೂಟದ ಅಧ್ಯಕ್ಷೆ ಕಡ್ಲೇರ ತುಳಸಿ ಮೋಹನ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮವನ್ನು ಭಾಗಮಂಡಲ ಕಾವೇರಿ ಗೌಡ ಮಹಿಳಾ ಘಟಕದ ಅಧ್ಯಕ್ಷರಾದ ಸೂರ್ತಲೆ ವಾರಿಜಾ ಮೋಹನ್ ದೀಪ ಬೆಳಗುವ ಮೂಲಕ ಉದ್ಘಾಟಿಸಿ ಮಾತನಾಡಿ, ಹಿರಿಯರು ನಡೆದು ಬಂದ ಹಾದಿಯನ್ನು ನಾವು ಎಂದೂ ಮರೆಯಬಾರದು. ನಮ್ಮ ಆಚಾರ ವಿಚಾರ ಪದ್ಧತಿ ಪರಂಪರೆಗಳನ್ನು ಉಳಿಸಿ ಪೋಷಿಸಲು ಇಂತಹ ಕಾರ್ಯಕ್ರಮಗಳು ಸಹಕಾರಿ ಎಂದು ಶುಭ ಹಾರೈಸಿದರು.
ಭಾಗಕ್ಕೆ ಸಂಬಂಧಪಟ್ಟಂತಹ ಆಚರಣೆಗಳನ್ನ ಮಾಡ್ತಾ ಅಂತ ಕೆಡ್ಡಾಸ ಅಂತ ಹೇಳಿದ್ರು ಮೇಡಮ್. ಹಾಗೆ ಈ ಕೆಡ್ಡಾಸನ ಆಚರಣೆ ಮಾಡೋದು ಯಾಕೆ, ಈ ಆಟಿ ತಿಂಗಳಲ್ಲಿ ಬರುವಂತಹ ಇಂತಹ ಹಬ್ಬಗಳನ್ನ ಆಚರಣೆ ಮಾಡುವಂತಹ ಉದ್ದೇಶ ಏನು ಅಂತ ಹೇಳಿದ್ರು, ಮುಖ್ಯವಾಗಿ ಇಲ್ಲಿ ಬಹುತೇಕ ಎಲ್ಲರಿಗೂ ಇದ್ರ ಬಗ್ಗೆ ಗೊತ್ತುಂಟು. ಆದ್ರೆ ನಿಜವಾಗಿಯೂ ಇದರ ಬಗ್ಗೆ ತಿಳುವಳಿಕೆ ಬೇಕಾದ ನಮ್ಮ ಮಕ್ಕಳಿಗೆ ಇದ್ರ ಬಗ್ಗೆ ಜ್ಞಾನ ಅರಿವು ಇದ್ದರೆ ಮಾತ್ರ ನಮ್ಮ ಸಂಸ್ಕೃತಿ ಅಂತ ಹೇಳುವಂಥದ್ದು ಇನ್ನು ಮುಂದಕ್ಕೆ ಕೂಡ ಉಳಿದದು. ಇಲ್ಲದಿದ್ರೆ ಇದು ಮುಂದೆ ಹೋಗ್ತಾ ಏನಾದ್ರೆ ನಾವು ಒಂದಿಷ್ಟು ಜನ ಇಲ್ಲಿ ಸೇರೋಣ, ನಮ್ಮ ಮಕ್ಕಳ ಕಾಲಕ್ಕೆ ಇದು ಇಲ್ಲಿ ಸೇರೋ ಪರಿಸ್ಥಿತಿ ಇಲ್ಲ. ಎಲ್ಲೋ ಯಾವ್ದೋ ರೆಸ್ಟೋರೆಂಟ್ಗೆ ಹೋಗಿ ಅಲ್ಲಿ ಪಾಯಸ ಮತ್ತೆ ಹೀಗೆ ಯಾವ್ದು ಈ ರೀತಿಯ ತಿಂಡಿ ತಿನಿಸುಗಳನ್ನ ತಿಂದು ಹೋಗುವ, ದುಡ್ಡು ಕೊಟ್ಟು ತಿಂದು ಹೋಗುವ ಕಾಲ ಖಂಡಿತ ಬಾದು. ಯಾಕೆಂತ ಹೇಳಿದ್ರೆ ಅದು ಆ ದಿನಕ್ಕೆ ದೂರ ಇಲ್ಲ. ಯಾಕೆಂತ ಹೇಳಿದ್ರೆ ಮಕ್ಕಳಿಗೆ ಸಂಸ್ಕೃತಿ, ಪದ್ಧತಿ, ಆಚರಣೆ ಯಾವುದು ಕೂಡ ಈಗ ಬೇಡ. ನಾವು ಅವಕ್ಕೆ ಹೇಳಿಕೊಡುವ ಒಂದು ಹೇಳಿಕೊಡಿಕೆ ಹೋದ್ಲೆ ಹಂಗೆ ಔಟಿಗೆ. ಯಾಕೆಂತ ಹೇಳಿದ್ರೆ ನಮ್ಮ ಮಾತನ್ನ ಕೇಳದ ಒಂದು ಪರಿಸ್ಥಿತಿಲಿ ಇಂದು ಆ ರೀತಿ ಆಗಕ್ಕಾಗುತ್ತೆ. ಈಗ ಕಳೆದ ಸಲ ಕೈಮೂರ್ತ ಕ್ರೀಡಾಕೂಟ ಎಲ್ಲ ಮಾಡುವ ಇಲ್ಲಿ ವೇದಿಕೆ ಕಡೆಯಲ್ಲಿ, ಆಗ ಸಾಕಷ್ಟು ನಮ್ಮ ಮಕ್ಕಳು ಬಂದು ಇಲ್ಲಿ ಭಾಗವಹಿಸಿದ್ರು. ಹಾಗೆ ಈ ತರದ ಕಾರ್ಯಕ್ರಮ ಕೂಡ ನಮ್ಮ ಪದ್ಧತಿ ಸಂಸ್ಕೃತಿನ ಬೆಳೆಸುವಂತಹ, ಮುಂದುವರಿಸುವಂತಹ ಕಾರ್ಯಕ್ರಮಗ ನಮ್ಮ ಮಕ್ಕಳಿಗೆ ಒಂದು ತಿಳಿಸ್ಕೊಡುವ ಪ್ರಯತ್ನ ವೇದಿಕೆಯಿಂದ ಮುಂದಿನ ದಿನಗಳಲ್ಲಿ ಆದಂತ ಹೇಳುವಂತಹ ನಿರೀಕ್ಷೆನ ನಾನು ಇಟ್ಕೊಂಡೋಳೆ. ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ ಚೇರಂಬಾಣಿಯ ಶ್ರೀ ರಾಜರಾಜೇಶ್ವರಿ ಆಂಗ್ಲ ಮಾಧ್ಯಮ ಶಾಲೆಯ ಮುಖ್ಯ ಶಿಕ್ಷಕರಾದ ಕುದುಪಜೆ ಕವನ್ ಅವರು ಮಾತನಾಡಿ, ನಮ್ಮ ಪೂರ್ವಿಕರ ಆಹಾರ ಪದ್ಧತಿಯನ್ನು ನಾವು ಮರೆಯದೆ ಅನುಸರಿಸಬೇಕು. ಹಾಗೆಯೇ ಮುಂದಿನ ಪೀಳಿಗೆಗೂ ತಿಳಿಸಿಕೊಡಬೇಕು. ನಮ್ಮ ಹಿರಿಯರು ಸೇವಿಸುತ್ತಿದ್ದ ನೈಸರ್ಗಿಕ ಆಹಾರ ಪದ್ಧತಿ ಇಂದು ನಮ್ಮ ಮಕ್ಕಳಿಗೆ ಸಿಗುತ್ತಿಲ್ಲ. ಆಧುನೀಕರಣ, ಆಡಂಬರದ ಭರಾಟೆಯಲ್ಲಿ ನಮ್ಮ ಆರೋಗ್ಯವನ್ನು ನಾವೇ ಹಾಳು ಮಾಡಿಕೊಳ್ಳುತ್ತಿದ್ದೇವೆ ಎಂದರು. ಹಿಂದಿನ ಕಾಲದಲ್ಲಿ ಆಟಿ ತಿಂಗಳಲ್ಲಿ ಬಿರುಸಿನ ಮಳೆ ಇರುತ್ತಿದ್ದ ಕಾರಣ ಜನಜೀವನ ಬಹಳ ಕಷ್ಟಕರವಾಗಿರುತ್ತಿತ್ತು. ಈ ಕಾರಣದಿಂದ ಆಟಿ ತಿಂಗಳನ್ನು ಶೂನ್ಯ ಮಾಸವೆಂದು ಪರಿಗಣಿಸಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡುತ್ತಿರಲಿಲ್ಲ. ಮುಂದುವರಿದು ಈ ಕಾಲಘಟ್ಟದಲ್ಲಿ ಎಲ್ಲವೂ ಲಭ್ಯವಿರುವುದರಿಂದ ಆಟಿ ತಿಂಗಳನ್ನು ಸಂಭ್ರಮಾಚರಣೆ ಮಾಡುವ ಮೂಲಕ ಮುಂದಿನ ಪೀಳಿಗೆಗೆ ಪರಿಚಯಿಸುವ ಕಾರ್ಯಕ್ರಮಗಳು ನಡೆಯುತ್ತಿರುವುದು ಪ್ರಶಂಸನೀಯ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಕಾರಗುಂದ ಗೌಡ ಸಮಾಜದ ಅಧ್ಯಕ್ಷರಾದ ಕೊಡಪಾಲು ಗಣಪತಿ ಅವರು ಮಾತನಾಡಿ, ನಮ್ಮ ಹಿರಿಯರ ಆಹಾರ ಪದ್ಧತಿಗಳು ಇತ್ತೀಚೆಗೆ ಕೇವಲ ಸಾಮಾಜಿಕ ಜಾಲತಾಣಗಳಲ್ಲಿ ನೋಡಿ ತಿಳಿದುಕೊಳ್ಳುವಂತಾಗಿದೆ. ಇಂತಹ ಕಾರ್ಯಕ್ರಮಗಳು ನಡೆಯುವುದರಿಂದ ಪರಸ್ಪರ ಹಿರಿಯ ಕಿರಿಯರಲ್ಲಿ ಉತ್ತಮ ಬಾಂಧವ್ಯ ಮೂಡುತ್ತದೆ ಎಂದರು. ಎಲ್ಲರಿಗೆ ನಮಸ್ಕಾರ. ಆಗಲೇ ಶಾಂತಕ್ಕೆ ಇರಬಾರ್ದು, ಮನೆಗೆ ಅವು ಜ್ಞಾನ ಮಾಡಿ ಇವು ಮಾತಾಡೋದ್ರೆ ನಾನೇ ಮಾತಾಡೋದು, ನಾ ಮಾತಾಡ್ರೆ ಮನೆ ಹತ್ರ ಖಂಡಿತ ಅದಕ್ಕೆ ಮುಂದೆ ಹೇಳ್ಬಿಡೋದಿಲ್ಲ. ಹಂಗೆ ಮನೆ ಮುರಿದೋದೇ ಬಿಟ್ಟೆ ಅವು ಇರ್ಬೇಕಂದ್ರೆ ಮನೆ ತಿಂದು ಬಿಡಿತಾರೆ. ಇಲ್ಲ ಇಲ್ಲ ಇರಲಿ. ನಮ್ಮ ಕಾಲದ ಚಾರಮಣಿ ಗೌಡ ಸಮಾಜದ ಮಹಿಳಾ ಒಕ್ಕೂಟದ ಒಕ್ಕೂಟದ ಅಧ್ಯಕ್ಷೆ ಕಡ್ಲೆರ ತುಳಸಿ ಮೋಹನ್ ಪ್ರಾಸ್ತಾವಿಕವಾಗಿ ಮಾತನಾಡಿ, ಮಹಿಳಾ ಒಕ್ಕೂಟ ಸದಾ ಚಟುವಟಿಕೆಯಿಂದ ಕ್ರಿಯಾಶೀಲರಾಗಿರಬೇಕು ಎನ್ನುವ ಉದ್ದೇಶದಿಂದ ಸಾಮಾನ್ಯವಾಗಿ ಎಲ್ಲ ಸಾಂಪ್ರದಾಯಿಕ ಹಬ್ಬ ಆಚರಣೆಗಳನ್ನು ಮಾಡುತ್ತಾ ಬರುತ್ತಿದೆ. ಇದರಿಂದ ಮಹಿಳೆಯರಿಗೆ ಉತ್ತಮ ಮಾಹಿತಿ, ಮನರಂಜನೆ ಹಾಗೂ ಮನೋಸ್ಥೈರ್ಯ ದೊರೆಯುತ್ತದೆ ಎಂದರು. ಮುಖ್ಯ ಅತಿಥಿಗಳಾಗಿ ಕಾರಗುಂದ ಯುವ ವೇದಿಕೆ ಅಧ್ಯಕ್ಷರಾದ ಪ್ರದೀಪ್ ಪಾರೆಮಜ್ಜರು, ದೇವನೂರು ಗೌಡ ಒಕ್ಕೂಟದ ನಿರ್ದೇಶಕರಾದ ಗುಡ್ಡೇರ ಲಕ್ಷು ಸೋಮಣ್ಣ ಉಪಸ್ಥಿತರಿದ್ದು ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ಆಟಿ ಸೊಪ್ಪಿನ ರಸದಿಂದ ತಯಾರಿಸಿದ ವಿವಿಧ ಖಾದ್ಯಗಳು, ಮರಕೆಸುವಿನ ಖಾದ್ಯಗಳು, ಮಳೆಗಾಲ ದೊರೆಯುವಂತಹ ಫಲಪುಷ್ಪಗಳನ್ನು ಪ್ರದರ್ಶನಕ್ಕೆ ಇರಿಸಲಾಗಿತ್ತು. ಬೈಮನ ಭವಾನಿ ದಿಲೀಪ್ ಮತ್ತು ಹೊಸಮನೆ ಶೋಭಾ ವೆಂಕಪ್ಪ ಅವರ ಪ್ರಾರ್ಥನೆಯೊಂದಿಗೆ ಆರಂಭವಾದ ಕಾರ್ಯಕ್ರಮದಲ್ಲಿ ಬೈಚನ ಸ್ವಾತಿ ಬಂದಪ್ಪ ಸರ್ವರನ್ನು ಸ್ವಾಗತಿಸಿ, ಕೇಕಡ ಪೂಜಾ ನಾಗೇಂದ್ರ ಕಾರ್ಯಕ್ರಮ ನಿರೂಪಿಸಿ, ಬೈಮನ ಜ್ಯೋತಿ ತಿಮ್ಮಯ್ಯ ಸರ್ವರನ್ನು ವಂದಿಸಿದರು. ಮಧ್ಯಾಹ್ನದ ಭೋಜನಕ್ಕೆ ಆಟಿ ಹಬ್ಬದ ವಿವಿಧ ಖಾದ್ಯಗಳನ್ನು ತಯಾರಿಸಲಾಗಿತ್ತು. ಗೌಡ ಸಮಾಜದ ನಿರ್ದೇಶಕರು, ಮಹಿಳಾ ಒಕ್ಕೂಟದ ನಿರ್ದೇಶಕರು, ಯುವ ವೇದಿಕೆಯ ನಿರ್ದೇಶಕರು ಸೇರಿದಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ಒಕ್ಕೂಟದ ಸದಸ್ಯರು ಹಾಗೂ ಜನಾಂಗ ಬಾಂಧವರು ಭಾಗವಹಿಸಿದ್ದರು. ದುಗ್ಗಳ ಸದಾನಂದ.